ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ತೀನಿ. ಫ್ರೆಂಡ್, 1,00,000 ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 BHK ಫ್ಲ್ಯಾಟು. ನಿಮಗೆ ಏನು ವಿಷಯ ತಿಳಿಸ್ತಾ ಇದ್ದೀನಿ, ಬಡ್ಡಿ ಸಹಾಯಧನ ಬಗ್ಗೆ. ಇದು ಯಾರಿಗೆಲ್ಲ ಅನ್ವಯಿಸುತ್ತೆ ಅಂತ ಕಮೆಂಟ್ಗಳು ಬರ್ತಾ ಇದ್ದಾವೆ. ನೋಡಿ, ಇದು ಬಡ್ಡಿ ಸಹಾಯಧನ ಅರ್ಜಿ ಏನು ಕರೆದಿದ್ದಾರೋ ನಿಮಗೆ ಏನು ರಾಜೀವ್ ಗಾಂಧಿ ವಸತಿ ನಿಗಮದ ವೆಬ್ಸೈಟಲ್ಲಿ ಈ ಅರ್ಜಿ ಬಿಟ್ಟಿದ್ದಾರೆ. ಫ್ರೆಂಡ್, ನಿಮ್ಗೆ ಯಾರೇ ವಿಡಿಯೋ ಮಾಡಿ ವಿವರ ಎಲ್ಲ ಕೊಟ್ಟಿದ್ದೀನಿ. ಏನಪ್ಪ ಅಂದರೆ, ನೀವು ಒಂದು ಕೆನರಾ ಬ್ಯಾಂಕಿಗೆ ಅಟ್ಯಾಚ್ ಮಾಡ್ಸೋಕ್ಕೆ ಬಡ್ಡಿ ಸಹಾಯಧನಕ್ಕೆ ಇದು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಇದು ಯಾರಿಗೆಲ್ಲ ಅನ್ವಯಿಸುತ್ತೆ, ಸುಮಾರು ಜನ ಎಷ್ಟು ಸಿಗುತ್ತೆ ಅಂತಲೂ ಕೇಳ್ತಾಯಿದ್ರಿ. ಫ್ರೆಂಡ್, ಅವ್ರು ತಿಳಿಸಿದರೆ ಸರ್ಕಾರ 3%ಇಂದ 5%ವರೆಗೂ ಈ ಬಡ್ಡಿ ಸಹಾಯಧನ ಫಲಾನುಗಳು ಏನು ಬ್ಯಾಂಕಲ್ಲಿ ಲೋನ್ ಮಾಡಿಸ್ಕೊಂಡಿರೋರಲ್ಲ ಅಂಥವ್ರಿಗೆ ಇದು ಸಿಗುತ್ತೆ. ಸುಮಾರು ಜನ ಕೇಳ್ಬೋದು, ಸರ್ ನಾವು ಮುದಾಯಿನಪಳ್ಳಿ ಆಗಿರ್ಬೋದು, ದಾಣಿಕಳ್ಳಿ ಆಗಿರ್ಬೋದು, ಬಿಳಿಜಾಜಿ ಆಗಿರ್ಬೋದು, ಕ್ಯಾಸನಹಳ್ಳಿ, ಈ ಥರ ಎಲ್ಲೆಲ್ಲಿ ರೆಡಿಯಾಗಿ ಸಾಲಗಳಿಗೆ ಏರ್ಪಾಟ್ ಮಾಡಿರ್ತಾರಲ್ಲ ಅಂಥ ಕಡೆ ಇದು ಅನ್ವಯಿಸುತ್ತೆ. ಬಟ್ ಇವ್ರದ್ದು ಎಲ್ಲರಿಗೂ ಅನ್ವಯಿಸುತ್ತೆ. 1,00,000 ವಸತಿ ಯೋಜನೆ ಎಲ್ಲರಿಗೂ ಅನ್ವಯಿಸುತ್ತೆ. ಬಟ್ ಎಲ್ಲ ರೆಡಿಯಾಗಿ ಅದು ಅವ್ರಿಗೆ ಲೋನ್ಗೆ ಪ್ರೊಸೆಸ್ಸಲ್ಲಿ ಇರಬೇಕು ಅಂಥ ಕಡೆ ಈಗ ಲೋನ್ ಮಾಡಿಸ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಇದು ಅನ್ವಯ ಆಗುತ್ತೆ. ಸರ್ಕಾರದಿಂದ ಏನು 3%, ಅಂದರೆ 3ರಿಂದ 5%ವರೆಗೂ ಸಹ ಬಡ್ಡಿ ಸಹಾಯಧನ ಈ ಸರ್ಕಾರ ಕೊಡ್ತಾಯಿದೆ. ಫ್ರೆಂಡ್, ಮಿನಿಮಮ್ 2,500ರಿಂದ 3,000 ಒಳಗಡೆ ಇದು ಅಮೌಂಟು ಬರುತ್ತೆ. ನೀವೇನಾರು ಒಂದು 10,000 ರೂಪಾಯಿ EMI ಕಟ್ತಾಯಿದ್ರೆ ಅದರಲ್ಲಿ 2,500ರಿಂದ 3,000 ಒಳಗಡೆ ನಿಮಗೆ ಸ್ವಲ್ಪ ಡೆಬಿಟ್ ಕಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದು ಅರ್ಜಿ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ವೆಬ್ಸೈಟಲ್ಲಿ ಇದು ಬಿಟ್ಟಿದ್ದಾರೆ ಅರ್ಜಿ. ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ವಸತಿ ಯೋಜನೆ ಹೋಗಿ ಕೊಡ್ಬೋದು. ಇದು ಅಲ್ಲಿ ಕೊಟ್ಟಿರ್ತಾರೆ ನಿಮಗೆ, ಅಲ್ಲಿ ಬಡ್ಡಿ ಸಹಾಯಧನ ಯೋಜನೆ ಅಂತ ಒಂದು ಸ್ಕೀಮ್ ಇದು. ಈ ಸ್ಕೀಮಲ್ಲಿ ಕೊಟ್ಟಿದ್ದಾರೆ, ಸರ್ಕಾರದಿಂದ ಬಂದಿರುವಂತಹ ಒಂದು ಸ್ಕೀಮ್ ಇದು, ಬಡ್ಡಿ ಸಹಾಯಧನ ಯೋಜನೆ ಅಂತ. ಹಾಗಾಗಿ ಇದು ಈ ಸ್ಕೀಮಲ್ಲಿ ಯಾರ್ಯಾರು ಫಲಾನುಭವಿಗಳು ಇದ್ದಾರೋ, ಲೋನ್ಗಳು ಮಾಡಿಸ್ಕೊಂಡಿರ್ತಾರೋ, ಮುಂದೆ ಇದು ಮಾಡಿಸೋ ಎಲ್ಲರಿಗೂ ಇದು ಅನ್ವಯಿಸುತ್ತೆ. ಆದರೆ ಇವರು ಅರ್ಜಿ ಹಾಕಬೇಕಾಗುತ್ತೆ. ಫ್ರೆಂಡ್, ಕೆನರಾ ಬ್ಯಾಂಕದು ಏನಾಯಿತು ನಮ್ಮನ್ನೇ ಅದು ಫಾರಮ್ ಫಿಲಪ್ ಮಾಡಿ ನಿಗಮಕ್ಕೆ ಕೊಡಬೇಕಾಗುತ್ತೆ. ಫ್ರೆಂಡ್, ಇಷ್ಟು ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ. ಇದು ಎಲ್ಲರಿಗೂ ಅನ್ವಯಿಸುತ್ತೆ, ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಏನು 1,00,000 ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 BHK ಫ್ಲ್ಯಾಟು ಏನು ಫಲಾನುಭವಿಗಳಿದ್ದಾರೋ ಎಲ್ಲರಿಗೂ ಇದು ಅನ್ವಯಿಸುತ್ತೆ. ಬಟ್ ಈಗ ಲೋನ್ಗಳು ಮಾಡಿಸ್ಕೊಂಡವ್ರಿಗೆ ಅನ್ವಯಿಸುತ್ತೆ. ನೀವು ಮುಂದೆ ಲೋನ್ಗಳು ಮಾಡಿಸ್ಕೊಂಡ್ರೆ ಮತ್ತೆ ಇದು ನಿಮಗೆ ಆ ಬಡ್ಡಿ ಸಹಾಯಧನ ಆ್ಯಡ್ ಆಗುತ್ತೆ. ಇನ್ನು ಮುಂದೆ ಏನು 1,00,000 ವಸತಿ ಯೋಜನೆ ಅಡಿಯಲ್ಲಿ ಏನು ಲೋನ್ಗಳು ಮಾಡಿಸ್ತಾಯಿರ್ತಾರೋ ಅವ್ರಿಗೆಲ್ಲ ಇದು ಬಡ್ಡಿ ಸಹಾಯಧನ ಅನ್ವಯಿಸುತ್ತೆ. ಸರ್ಕಾರ ಬಡವರಿಗೆ ಕಟ್ಟೋಕ್ಕಾಗಲ್ಲ, EMI ಜಾಸ್ತಿ ಆಗುತ್ತೆ, ಪ್ರೈವೇಟ್ ಬ್ಯಾಂಕಲ್ಲಿ ಅಂತಾರಲ್ಲ, NBC ಅಂದರೆ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಇರ್ತಲ್ಲ ಅಂಥವ್ರಿಗೆ ಸಹಾಯ ಆಗಲಿ ಅಂತ ಈ ಸರ್ಕಾರ ಈ ಸ್ಕೀಮು ತಂದಿದೆ. 6ನೇ ತಿಂಗಳು 2025ರಲ್ಲಿ ಜಾರಿಗೆ ಬಂದಿತ್ತು. ಈಗ ಅದು ಅರ್ಜಿ ಫಿಲಪ್ ಕೊಟ್ಟಿದ್ದಾರೆ. ನೀವು ಅರ್ಜಿ ಕೊಡಬೇಕು. ಅರ್ಜಿ ಕೊಟ್ಟು ಎಲ್ಲ ಪ್ರೊಸೆಸ್ಸು ನಡೆಯುತ್ತೆ. ಇನ್ನೂ ಕೊಡ್ತಿದ್ದಂಗೆ ಆಗಲ್ಲ, ಪ್ರೊಸೆಸ್ ನಡೆಯುತ್ತೆ. ಎಲ್ಲ ಪ್ರೊಸೆಸ್ ನಡೆದ್ಮೇಲೆ ಯಾವ ದಿನಾಂಕದಿಂದ ಇದು ಸ್ಟಾರ್ಟ್ ಮಾಡ್ತಾರೆ ಅಂತ ಅದು ಡಿಸೈಡ್ ಆಗುತ್ತೆ. ಇನ್ನು ಕನ್ಫರ್ಮ್ಗೆ ಯಾವ ದಿನಾಂಕ, ಈಗ ಒಂದು ಅರ್ಜಿ ಹಾಕಿದ ನಂತರ ಅದು ಯಾವ ಡೇಟಿಂದ ಕನ್ವರ್ಟ್ ಆಗುತ್ತೆ ಅಂತ ಎಲ್ಲ ಫ್ರೀಯಾಗಿ ತಿಳಿಸ್ತಾರೆ. ಫ್ರೆಂಡ್, ಇಷ್ಟು ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ. ಏನು ಬಡ್ಡಿ ಸಹಾಯಧನ ಯೋಜನೆ ಅಡಿ ಈ ವೆಬ್ಸೈಟಲ್ಲಿ ಅರ್ಜಿ ಬಿಟ್ಟಿದ್ದಾರೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಫಿಲಪ್ ಮಾಡಿ. ಏನೇನು ಫಿಲಪ್ ಮಾಡೋದಲ್ಲ ನೀವು ಫಿಲಪ್ ಮಾಡೋದು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಆ ಫಾರಮ್ ಫಿಲಪ್ ಮಾಡೋದಂತ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಇದು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.